ನೀರು ಕುದಿಯೋದು ನೋಡಿ ಸರ್ ಯಾವ ರೇಂಜಲ್ಲಿ ಕುದಿಯುತ್ತೆ ಅಂತ. ಹಬ್ಬೆ ಹಂಗೆ ಎದ್ದೋಳ್ತಾ ಇರುತ್ತೆ. ಇದು ಕಂಪ್ಲೀಟ್ಲಿ ಒಂದು ನಿಮಗೆ 40-50 ಗ್ಯಾಸ್ ಫ್ಲೇಮು ಜನರೇಟ್ ಆಗುತ್ತೆ. ಕಮರ್ಷಿಯಲ್ ಮಾಡಲು 150 kg 200 kg 300 kg ರೈಸ್ ಐಟಮ್ ಮಾಡೋರಿಗೆ ಪರ್ಫೆಕ್ಟ್ ಆಗಿ ಸೆಟ್ ಆಗುತ್ತೆ. ಇದರಲ್ಲಿ ಫ್ಲೇಮನ್ನು ನೋಡ್ಕೋಬೋದು ನೀವು ಯಾವ ರೇಂಜಲ್ಲಿ ಜನರೇಟ್ ಆಗ್ತೀರಿ ಅಂತ. ಒಂದು 20-30 ಗ್ಯಾಸ್ನ ಫ್ಲೇಮು ಇದರಲ್ಲಿ ಜನರೇಟ್ ಆಗ್ತಾ ಇದೆ. ಒಲೆ ಕೂಡ ದೊಡ್ಡದು ವೀಲ್ಸ್ ಇರೋ ಕಾರಣ ಫುಲ್ ಅಂಡ್ ಪುಷ್ಗೆ ಸಿಂಪಲ್ ಆಗಿರುತ್ತೆ. ನಿಮ್ಗೆ ಇದರಲ್ಲಿ ಏನಾದ್ರೂ ಫ್ಲೇಮ್ ಇದೆಯೋ ಅದು ನಿಮಗೆ ಲೈಟಿಂಗ್ ಅಲ್ಲಿ ಕಾಣಿಸೋದಿಲ್ಲ. ಕಂಪ್ಲೀಟ್ಲಿ ನೋಡ್ಬೋದು ನೀವು. ಕ್ಲೋಸ್ಡ್ ರೂಮು ಒಂದ್ಸಲ ಲೈಟ್ ಆಫ್ ಮಾಡ್ತೀವಿ ಯಾವ ರೇಂಜಲ್ಲಿ ನಿಮಗೆ ಫ್ಲೇಮ್ ಅನ್ನೋದು ಕಾಣಿಸುತ್ತೋ ನೋಡಿ. ಈ ತರ ಫ್ಲೇಮ್ ಕಾಣಿಸುತ್ತೆ ನಿಮಗೆ. ಇದು ಕಂಪ್ಲೀಟ್ಲಿ ಬ್ಲೂ ಫ್ಲೇಮ್ ಸರ್. ಅದಕ್ಕೇನೆ ನಿಮಗೆ ಲೈಟಿಂಗ್ ಅಲ್ಲಿ ಫ್ಲೇಮ್ ಕಾಣಿಸೋದಿಲ್ಲ. ಈ ತರ ಒಲೆಗಳನ್ನ ಯೂಸ್ ಮಾಡೋದ್ರಿಂದ ಕಂಪ್ಲೀಟ್ಲಿ ನಿಮಗೆ 0% ಸ್ಮೋಕ್ ಇರುತ್ತೆ. 5 kg ಕಟ್ಟಿಗೆ ಹಾಕಿದ್ರೆ 4-5 ಅವರು ಉರಿಯುತ್ತೆ ಇದರಲ್ಲಿ ಕಂಟಿನ್ಯೂಸ್ ಆಗಿ. ನೀವು ಒಂದ್ ದಿನ ಪೂರ್ತಿ ಯೂಸ್ ಮಾಡಿದ್ರು ಕೂಡ ಪಾತ್ರೆ ಅನ್ನೋದು ಕಪ್ಪಾಗೋದಿಲ್ಲ. ನಮ್ಮ ಒಲೆಗಳಲ್ಲಿ ಹೊಗೆ ಬರಲ್ಲ, ಪಾತ್ರೆ ಕಪ್ಪಾಗಲ್ಲ, ಬೂದಿ ಸಮೇತ ಉರಿದೋಗುತ್ತೆ. ಇದು ನಮ್ಮ ಒಲೆಯ ಸ್ಪೆಷಾಲಿಟಿ. ಒಂದು 2,000-3,000 ಲೀಟರ್ ನೀರನ್ನ ಬಿಸಿ ಮಾಡ್ಲಿಕ್ಕೆ ಇಂಡಸ್ಟ್ರಿಯಲ್ ರೇಂಜ್ ಏನಾದ್ರು ಯೂಸ್ ಮಾಡೋದಾದ್ರೆ ಒಂದು 500 ಜನ 1000 ಜನಕ್ಕೆ ಒಂದೇ ಸಲ ಬಿರಿಯಾನಿ ಐಟಮ್ ಗಳು ಮಾಡ್ತಾ ಇದ್ರೆ ಯಾವ ರೇಂಜ್ ಅಲ್ಲಿ ಫ್ಲೇಮ್ ಜನರೇಟ್ ಆಗ್ತಾ ಇದೆ ಅಂತ. ಟೋಟಲ್ 6 ಬ್ಲೋವರ್ ನ ಹ್ಯಾಂಡಲ್ ನಾವು ಇದು ಪ್ರೊವೈಡ್ ಮಾಡ್ತಾ ಇದೀವಿ. ಇದಿನ್ನೂ ಕಡಿಮೆ ಬೇಕು ಅಂದ್ರೆ ಆರಾಮಾಗಿ ಕಡಿಮೆ ಮಾಡ್ಕೋಬಹುದು. ಇದು ಕಂಪ್ಲೀಟ್ಲಿ ಒಂದು ನಿಮಗೆ 40-50 ಗ್ಯಾಸ್ ಫ್ಲೇಮ್ ಜನರೇಟ್ ಆಗುತ್ತೆ. 7-10 kg ಕಟ್ಟಿಗೆ ಅನ್ನೋದು ಹಿಡಿಸುತ್ತೆ ಒಳಗಡೆಗೆ. 3-4 ಅವರ್ವರೆಗೂ ಫ್ಲೇಮ್ ಅನ್ನೋದು ಜನರೇಟ್ ಆಗ್ತಾನೆ ಇರುತ್ತೆ ಈ ತರ. ಸರ್ ಲಾಸ್ಟ್ ಟೈಮ್ ಹೇಳಿದ್ವಿ ನಿಮ್ಗೆ ನಮ್ಮ ಕಡೆ ಮನೆಗೆ ಅಂತ ಹೇಳಿ ಮಾಡಲ್ಸ್ ಇದೆ ಅಂತ ಹೇಳಿ, ಇವೆಲ್ಲ ಮನೆ ಮಾಡಲ್ಸು ಮತ್ತೆ ಹೋಟೆಲ್ ಮಾಡಲ್ಸ್ ಕೂಡ ತುಂಬ ಮಾಡಲ್ಸ್ ಇದೆ ಅಂತ ಹೇಳಿದ್ವಿ. ಇವತ್ತು ನಿಮ್ಗೆ ಯಾವುದಾದ್ರೆ ಒಂದು ಮಾಡೆಲ್ ಬಂದು ನಿಮಗೆ ಅದರಲ್ಲಿ ನಾನು ನಿಮಗೆ ಡೆಮೋ ತೋರಿಸ್ತೀನಿ ಯಾವ ಥರ ಅಂತ ನೋಡಿ. ಸರ್ ಲೈಟಾಗಿ ಸ್ವಲ್ಪ ಕಟ್ಟಿಗೆ ಹಾಕಿದ್ದೀನಿ, ಸ್ವಲ್ಪ ಪ್ಲಾಸ್ಟಿಕ್ ಕವರ್ ಹಾಕಿ ಉರಿಸ್ತಾ ಇದ್ದೀನಿ. ಈಗೇನು ಅಂದರೆ ನೋಡಿ, ಇದು ನಮಗೆ ಕಂಟ್ರೋಲರ್ ಇದು ಬರುತ್ತಲ್ವ ಬ್ಲೋವರ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಸರ್. ನೋಡ್ಬೋದು ಈಗ ಈ ಥರ ಇರೋಂಥ ಫ್ಲೇಮು ನಿಮ್ಗೆ ಯಾವ ಥರ ರೀಜನರೇಟ್ ಆಗುತ್ತೆ ಅಂತ. ನಿಮಗೆ ಈ ಫ್ಲೇಮಿಂದ ಪಾತ್ರೆ ಕಪ್ಪಾಗುತ್ತೆ. ಬಟ್ ಒಂದು 2 ನಿಮಿಷ ವೆಯ್ಟ್ ಮಾಡಿದರೆ ಏನೋ ಪಾತ್ರೆ ಕೆಳಗಡೆ ಹಿಡ್ದಿರಾ ನಿಮಗೆ ನೀಟಾಗಿ ಇದು ಫ್ಲೇಮ್ ಅನ್ನೋದು ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಕಲರ್ ಅನ್ನೋದು. ನಾವು ನಿಮಗೆ ಎಷ್ಟೇ ಬಡ್ಜೆಟ್ದಾಗ್ಬೋದು ಸಿಂಪಲ್ಲಾಗಿ ನೋಡಿ ಹಿಂದೆ ಮುಂದೆ ಎಳೆದಾಡ್ಕೋಬೋದು. ಈ ಥರ ನಿಮಗೆ ಎಲ್ಲಿ ಬೇಕಾದ್ರೂ ಈ ಥರ ತಳ್ಕೊಂಡು ಹೋಗ್ಬೋದು. ನಮ್ಗೆ ಈ ಥರ ಆಪ್ಷನ್ ಇರುತ್ತೆ ಇದರಲ್ಲಿ. ಈಗ ನೋಡಿ ಈ ಪಾತ್ರೆ ಹಿಂಗೆ ನೀಟಾಗಿದೆ ಅಲ್ವ ಸರ್. ಈಗ ಇದು ಬಂದು ಕಮರ್ಷಿಯಲ್ ಮಾಡಲು ನೀವು ನೋಡ್ಬೋದು. ಇದರಲ್ಲಿ ಅಸಲ ಲೈಟಿಂಗಲ್ಲಿ ಫ್ಲೇಮೇ ಕಾಣಿಸೋದಿಲ್ಲ. ಬಟ್ ಆ ಪಾತ್ರೆಯಲ್ಲಿ ನೋಡಿ ಹೆಂಗೆ ಹೊಗೆ ಬರ್ತಾ ಇದೆ ಅಂತ. ನೀರು ಕುದಿಯೋದಾಗ್ಬೋದು, ನಿಮಗೆ ಯಾವುದೇ ಲೆಕ್ಕಾಚಾರದಲ್ಲಿ ಆಗ್ಬೋದು, ತುಂಬ ಹೆಲ್ಪ್ ಆಗುತ್ತೆ ಇದು. ಅಂದರೆ ಈಗ ಏನಾದರೂ ಒಂದು 200-300 ಜನ ಬಿರಿಯಾನಿ ಮಾಡ್ತೀರಂದರೆ ಆರಾಮಾಗಿ ನಿಮ್ಗೆ ಈ ಮಾಡಲಾಗುತ್ತೆ ಸರ್ ಇದು. ಸರ್ ಇದು ನೋಡ್ಬೋದು ನೀವು ನೀರು ಯಾವ ರೇಂಜಲ್ಲಿ ಕುದೀತಾ ಇದೆ ಅಂತ. ಇದೇನಪ್ಪ ಅಂದರೆ ಈ ಫ್ಲೇಮ್ ನೋಡಿ ನೀವು, ಇದು ಕಮರ್ಷಿಯಲ್ ಗ್ಯಾಸ್ ಫ್ಲೇಮ್. ಇದು ಕಂಪ್ಲೀಟ್ಲಿ ನಿಮಗೆ ಫ್ಲೇಮೇ ಕಾಣಿಸೋದಿಲ್ಲ. ಬಟ್ ಏನಾದರೂ ಹೀಟ್ ಜನ್ರೇಷನ್ ಇವಾಗಿರುತ್ತೆ. ನಿಮ್ಗೆ ಇದರಲ್ಲಿ ಫ್ಲೇಮ್ ನೋಡಬೇಕಾದ್ರೆ ನಾವು ಇದನ್ನು ಲೈಟ್ ಆಫ್ ಮಾಡಿ ನೋಡಬೇಕಾಗುತ್ತೆ. ಒಂದ್ಸಲ ಲೈಟ್ ಆಫ್ ಮಾಡಿ ನೋಡ್ಬೋದು ಈ ರೇಂಜಲ್ಲಿ ಹೀಟ್ ಜನರೇಟ್ ಆಗ್ತಿದೆ ಅಲ್ವಾ. ನಿಮಗೆ ಒಂದು 20 ಗ್ಯಾಸ್ನ ಫ್ಲೇಮು ಒಂದೇ ಒಲೆಯಲ್ಲಿ ಬರ್ತಾ ಇದೆ. ಈ ಹೊಗೆ ಬರ್ತಿರೋದು ಕಂಪ್ಲೀಟ್ಲಿ ಹಬೆ ಸರ್. ಇದು ನಿಮಗೆ ನೀರಿನ ಹಬೆ ಇದು ಒಳಗಡೆ ಬರ್ತಿರೋಂಥದ್ದು. ನೀವು ನೋಡ್ಕೋಬೋದು ಫ್ಲೇಮು ಯಾವ ಥರ ಬರ್ತಾ ಇದೆ ಅಂತ. ನಿಮಗೆ ಇದು ಏನಾಗುತ್ತಪ್ಪ, ಏನು ಹೆಲ್ಪ್ ಅಂದರೆ ನಿಮಗೆ ಪಾತ್ರೆಯಿಂದ ಕಪ್ಪಾಗ್ಲಿಕ್ಕೆ ಬಿಡೋದಿಲ್ಲ, ಬೂದಿ ಸಮೇತ ಉರಿದೋಗುತ್ತೆ, ಏನು ಮುಖ್ಯ ಆಗೋದಿಲ್ಲ ಅದರಲ್ಲಿ. ಅದಕ್ಕೆ ಈ ಥರ ನಿಮಗೆ ಫ್ಲೇಮನ್ನು ಜನರೇಟ್ ಆಗೋದಾಗುತ್ತೆ. ಇದು ಕಂಪ್ಲೀಟ್ಲಿ ಕಟ್ಟಿಗೆಯನ್ನು ವುಡ್ನ ಗ್ಯಾಸ್ ಫ್ಲೇಮ್ಗೆ ಕನ್ವರ್ಟ್ ಮಾಡಿಕೊಡೋದೆ. ಅದಕ್ಕೆ ಇದನ್ನು ವುಡ್ ಗ್ಯಾಸ್ ಫೈರ್ ಸ್ಟವ್ ಅಂತ ಕರಿತೀವಿ. ಇದು ಬಂದು ನಿಮಗೆ ಕಮರ್ಷಿಯಲ್ ಮಾಡಲ್ ಸರ್. ಇದು ನಿಮಗೆ ಕಮರ್ಷಿಯಲ್ ಮಾಡಲಾಗುತ್ತೆ. ನೀವೊಂದು 150 kg 200 kg 300 kg ಈ ಥರ ರೈಸ್ ಐಟಮ್ ಮಾಡ್ತಿರಲ್ಲ, ಆ ಟೈಮಲ್ಲಿ ನಿಮಗೆ ಯೂಸ್ ಆಗೋಂಥ ಒಲೆ ಇದು. ನೀವು ನೋಡ್ಬೋದು ನೀರು ಯಾವ ರೇಂಜಲ್ಲಿ ಕುದೀತಾ ಇದೆ ಅಂತ. ಒಂದ್ಸಲ ಹತ್ರದಲ್ಲಿ ಕೂಡ ಬಂದು ತೋರಿಸಿ ಸರ್. ಇದು ಹಬೆನೇ ಒಂದು ರೇಂಜಲ್ಲಿ ಬರ್ತಾ ಇದೆ. ಇನ್ನೂ ಇಟ್ಟು 10 ನಿಮಿಷದ ಮೇಲೆ ಆಗಿದೆ ಅಷ್ಟೇ, 10-15 ನಿಮಿಷ ಆಗಿರುತ್ತೆ ಅಷ್ಟೇ. ಆ ಟೈಮಲ್ಲಿ ನಿಮ್ಗೆ ಆ ರೇಂಜಲ್ಲಿ ನೀರು ಕುದಿಯೋವಂಥದ್ದು ಈ ಹಬೆ ಜನ್ರೇಟ್ ಆಗ್ತಿರೋವಂಥದ್ದು ಆಗ್ತಿದೆ. ಮತ್ತು ನೋಡ್ಕೋಬೋದು ಈ ಲೈಟಿಂಗಲ್ಲಿ ನಿಮಗೆ ಫ್ಲೇಮ್ ಅನ್ನೋದು ಕಂಪ್ಲೀಟ್ಲಿ ಕಾಣಿಸೋದಿಲ್ಲ. ಬಟ್ ಏನಂದರೆ ಇಷ್ಟು ದೊಡ್ಡ ಒಲೆ ಆದರೂ ಕೂಡ ಸಿಂಗಲ್ ಹ್ಯಾಂಡಲ್ಲಿ ಮುಂದಕ್ಕೆ ಎಳ್ಕೊಂಡು ಹಿಂದಕ್ಕೆ ಎಳ್ಕೋಬೋದು. ಆ ಥರ ಆಪ್ಷನನ್ನು ನಾವು ಇದಕ್ಕೆ ಪ್ರೊವೈಡ್ ಮಾಡಿರ್ತೀವಿ ಸರ್. ನೋಡಿ ಈ ರೇಂಜಿನ ಫ್ಲೇಮ್ ಜನ್ರೇಟ್ ಆಗ್ತಿದೆ ಅಲ್ವಾ, ನೀವು ಪಾತ್ರೆಯನ್ನು ಅಬ್ಸರ್ವ್ ಮಾಡ್ಬೋದು. ಎಲ್ಲಿ ಕೂಡ ಕಪ್ಪಾಗಿಲ್ಲ. ಅಂದರೆ ನೀವು ಒಂದು ದಿನ ಪೂರ್ತಿ ಯೂಸ್ ಮಾಡಿದ್ರು ಕೂಡ ಪಾತ್ರೆ ಅನ್ನೋದು ಕಪ್ಪಾಗೋದಿಲ್ಲ. ಹೊಸ ಪಾತ್ರೆ ಹೆಂಗಿದೆಯೋ ಸೇಮ್ ಅದೇ ಥರನೇ ಇರುತ್ತೆ ಸರ್. ನೀರು ನೋಡಿ ಯಾವ ರೇಂಜಲ್ಲಿ ಹೊಗೆ ಬರ್ತಾ ಇದೆ ಅಂತ, ಫ್ಲೇಮ್ ನೋಡಿ ಯಾವ ರೇಂಜಲ್ಲಿ ಜನರೇಟ್ ಆಗ್ತಾ ಇದೆ ಅಂತ. ಆದರೂ ಕೂಡ ನೀವು ಪಾತ್ರೆಯನ್ನು ಗಮನಿಸಬಹುದು, ಎಲ್ಲಿ ಕೂಡ ಸ್ವಲ್ಪ ಕೂಡ ಕಪ್ಪಾಗಿಲ್ಲ. ಅಂದರೆ ನಿಮಗೆ ನಮ್ಮ ಸೌದೆಯಲ್ಲಿ ನೀವು ಉಪಯೋಗ ಮಾಡೋದ್ರಿಂದ ಪಾತ್ರೆ ಕಪ್ಪಾಗೋದಿಲ್ಲ. ನೀವು ಎಷ್ಟೇ ವರ್ಷಾನುಗಟ್ಟಲೆ ಯೂಸ್ ಮಾಡಿದ್ರು ಕೂಡ ಪಾತ್ರೆ ಕಪ್ಪಾಗಲ್ಲ. ಆರಾಮಾಗಿ ನೀವು ಹೆಂಗಿದೆ ಹಂಗೆ ಲೈಟಾಗಿ ತೊಳೆದು ಮತ್ತೆ ಯೂಸ್ ಮಾಡ್ಕೋಬೋದು ಸರ್. ನಮ್ಮ ಒಲೆಗಳಲ್ಲಿ
ಹೊಗೆ ಬರಲ್ಲ, ಪಾತ್ರೆ ಕಪ್ಪಾಗಲ್ಲ, ಬೂದಿ ಸಮೇತ ಉರಿದೋಗುತ್ತೆ. ಇದು ನಮ್ಮ ಒಲೆಯ ಸ್ಪೆಷಾಲಿಟಿ. ಇದರ ಹೆಸರು ಬಂದು ವುಡ್ ಗ್ಯಾಸಿಫೈರ್ ಸ್ಟವ್ ಅಂತಂದರೆ ನಮ್ಮ ವುಡ್ನ ಫ್ಲೇಮನ್ನು ಗ್ಯಾಸ್ನ ಫ್ಲೇಮ್ಗೆ ಕನ್ವರ್ಟ್ ಮಾಡಿಕೊಡೋದೆ ವುಡ್ ಗ್ಯಾಸಿಫೈರ್ ಸ್ಟವ್ ಅಂತ. ಇದನ್ನು ಮನೆಗಳಲ್ಲಿ ಯೂಸ್ ಮಾಡ್ಬೋದು. ಪಿ ಜಿಗಳು, ಹಾಸ್ಟೆಲ್ಗಳು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಕ್ಯಾಟರಿಂಗ್ ವ್ಯವಸ್ಥೆ, ಇಂಡಸ್ಟ್ರಿಯಲ್ ರೇಂಜಿನ ಯಾವುದೇ ಉಪಯೋಗಕ್ಕಾಗ್ಬೋದು. ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಎಲ್ಲ ಪರ್ಪಸ್ಗಳಿಗೂ ನಮ್ಮ ಒಲೆ ಸೂಕ್ತವಾಗಿರುತ್ತದೆ. ಸರ್, ಈಗ ನಮ್ಮ ಹತ್ರ ಸಿಗುವಂಥ ಲಾಸ್ಟ್ ದೊಡ್ಡ ಮಾಡಲ್ ಅಂತ ಹೇಳ್ಬೋದು. ನಿಮ್ಗೆ ಹೇಳಿದೆ, ಒಂದು 2,000-3,000 ಲೀಟರ್ನ ನೀರನ್ನು ಬಿಸಿ ಮಾಡಲಿಕ್ಕೆ ಇಂಡಸ್ಟ್ರಿಯಲ್ ರೇಂಜ್ಗೆ ಏನಾದರೂ ಯೂಸ್ ಮಾಡೋದಾದರೆ, ನೀವೇನಾದರೂ ಒಂದು 500 ಜನ 1000 ಜನಕ್ಕೆ ಒಂದೇ ಸಲ ಬಿರಿಯಾನಿ ಐಟಮ್ಗಳು ಮಾಡ್ತಾಯಿದ್ರೆ, ಅಂದರೆ ಒಂದು 500 kg ನಾನ್ ವೆಜ್ ಐಟಮ್ ಯೂಸ್ ಮಾಡ್ತಾಯಿದ್ರೆ, ಆ ಟೈಮಲ್ಲಿ ನಿಮ್ಗೆ ಯೂಸ್ ಆಗೋಂಥ ಮಾಡೆಲ್ ಇದು. ನೀವು ಕಂಪ್ಲೀಟ್ಲಿ ನೋಡ್ಬೋದು ಇದರಲ್ಲಿ ಗ್ಯಾಸ್ ಯಾವ ರೇಂಜಲ್ಲಿ ಫ್ಲೇಮ್ ಜನರೇಟ್ ಆಗ್ತಾಯಿದೆ ಅಂತ. ಇದಕ್ಕೆ ಏನು ಸ್ಪೆಷಾಲಿಟಿಪ್ಪ ಅಂದರೆ 1, 2, 3 ಟೋಟಲ್ಲು 6 ಬ್ಲೋವರ್ನ ಹ್ಯಾಂಡಲ್ನ ನಾವು ಇದು ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಾವು ಈ ಜನರ ಇದೇನಾದರೂ ಇದೆಯೋ ಇದು ಟಾಪ್ ಫ್ಲೇಮ್ ಅಂತ ಅರ್ಥ. ಇದಿನ್ನೂ ಕಡಿಮೆ ಬೇಕು ಅಂದರೆ ಆರಾಮಾಗಿ ಕಡಿಮೆ ಮಾಡ್ಕೋಬೋದು. ಇದರಲ್ಲಿ ತೆಗೆದಾಕದಂತಾನೆ ಇದು ಎಷ್ಟಿದೆ ಅದು ಟೋಟಲ್ 6 ಬ್ಲೋವರ್ದಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟಿಗೆ ಕಡಿಮೆ ಮಾಡ್ಕೊಳ್ಳೋದ್ರ ಮುಖಾಂತರ ಫ್ಲೇಮನ್ನು ಕಡಿಮೆ ಮಾಡ್ಕೋಬೋದು. ಬಟ್ ಈ ರೇಂಜಿನ ಫ್ಲೇಮ್ ನೋಡ್ಬೋದು ನೀವು ಯಾವ ರೇಂಜಲ್ಲಿ ಜನರೇಟ್ ಆಗ್ತಾಯಿದೆ ಅಂತ. ಇದು ಕಂಪ್ಲೀಟ್ಲಿ ಒಂದು ನಿಮಗೆ 40-50 ಗ್ಯಾಸ್ ಫ್ಲೇಮು ಜನರೇಟ್ ಆಗುತ್ತೆ. ನಿಮಗೆ ಒಂದು ಸಲ ಇದರಲ್ಲಿ ಫಿಲ್ ಮಾಡಿದ್ದೀರ ಅಂದರೆ 7-10 kg ಕಟ್ಟಿಗೆ ಅನ್ನೋದು ಹಿಡಿಸುತ್ತೆ ಒಳಗಡೆಗೆ. ನಿಮಗೆ 3-4 ಅವರ್ವರೆಗೂ ಫ್ಲೇಮ್ ಅನ್ನೋದು ಜನರೇಟ್ ಆಗ್ತಾನೆ ಇರುತ್ತೆ. ಈ ಥರ ಬಾಹುಬಲಿ ಮಾಡಲ್ ಅಂತ ಸರ್ ಇದು. ಕಂಪ್ಲೀಟ್ಲಿ ದೊಡ್ಡ ರೇಂಜು. ನಮ್ಗೆ ಇದನ್ನು ಕೂಡ ಹತ್ರ ಒಂದು ಇದು 70-80 kg ತೂಕ ಬರುತ್ತೆ. ನಮ್ಗೆ ಇದನ್ನು ಕೂಡ ಹ್ಯಾಂಡಲ್ ಮಾಡೋದು ತುಂಬ ಸಿಂಪಲ್ಲು.